ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ದಶಮಾಂಶಗಳು ಮತ್ತು ಭಿನ್ನ ರಾಶಿಗಳು ಅಂತಕ್ಕಂತಹ ಒಂದು ಪಾಠವನ್ನು ಮುಂದುವರಿಸೋಣಂತೆ. ಹಿಂದಿನ ಭಾಗದಲ್ಲಿ ನಾವು ಭಿನ್ನ ರಾಶಿಯ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನು ನೋಡಿದ್ವಿ. ಅದೇ ರೀತಿಯಾಗಿ ದಶಮಾಂಶದ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿನ ತೆಗೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನೋಡ್ಕೊತ ಹೋಗೋಣಂತೆ. ಇಲ್ಲಿ 4ನೇ ಮೇನ್ ಇದೆ, 4th ಮೇನ್ ಕೆಜಿಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಕೆಜಿಗಳಲ್ಲಿ ವ್ಯಕ್ತಪಡಿಸಿ ಅಂತಂದರೆ ಇದ್ದಂತಹ ಗ್ರಾಮ್ಗೆ 1000ದಿಂದ ಭಾಗಾಕಾರ ಮಾಡಬೇಕು. ಅವರು ಗ್ರಾಮ್ನಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಎಷ್ಟರಿಂದ ಭಾಗಾಕಾರ ಮಾಡಬೇಕು? 1000ದಿಂದ ಭಾಗಾಕಾರ ಮಾಡಿದಾಗ ಇದು ಕೆ ಜಿ ಆಗ್ತದೆ. ಅಂತಂದರೆ 200 ಗ್ರಾಮ್ ಡಿವೈಡೆಡ್ ಬೈ 1000 ಇಸ್ ಈಕ್ವಲ್ ಟು ಏನಾಗ್ಬಿಡ್ತದೆ? ಇದು ಕೆ ಜಿ ಆಗ್ಬಿಡ್ತು. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0.2 ಕೆ ಜಿ ಅಂತ ಬಂದ್ಬಿಡ್ತು. 0.2 ಕೆ ಜಿ. ಎರಡನೇದು 3470 ಗ್ರಾಮ್ ಅಂತ ಇದೆ. ಇದನ್ನು ನಾವೇನು ಮಾಡಬೇಕು? ಕೆ ಜಿ ಕನ್ವರ್ಟ್ ಮಾಡಬೇಕು. ಕೆ ಜಿ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 1000 ಬರ್ಕೊಂಡು ಬಿಡಬೇಕು. 0 ಕ್ಯಾನ್ಸಲ್, ದಿಸ್ ಇಸ್ ಈಕ್ವಲ್ ಟು 2 0 ಇದಾವೆ ಅಂತಂದರೆ 2 ನಂಬರ್ ಬಿಟ್ಟು ಬಿಂದು ಕೊಡಬೇಕು. ಅಂದರೆ 3.47 ಕೆ ಜಿ ಅಂತ ಬಂತು. 3.47 ಕೆ ಜಿ ಅಂತ ನಾವು ಹೇಳ್ಬೋದು. 4 ಕೆ ಜಿ 8 ಗ್ರಾಮ್ ಅಂತ ಇದೆ. 4 ಕೆ ಜಿಗೆ ಕೆ ಜಿ ಯಾವ ಥರ ಇದೆ ಅಷ್ಟೇ ಬರೋಣಂತೆ. 8 ಗ್ರಾಮ್ ಏನಿದೆಯಲ್ಲ ಇದನ್ನು 1000ದಿಂದ ಭಾಗಾಕಾರ ಮಾಡೋಣ, ಆವಾಗ ಇದು ಕೂಡ ಕೆ ಜಿ ಆಗಿಬಿಡ್ತದೆ. ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 4 ಕೆ ಜಿ. ಇದೇನಾಯಿತು? ಒಂದು 8 ಇದೆಯಲ್ಲ, ಒಂದು 0 ಈ 8ನ ಬರೆಯೋದಕ್ಕೆ ಉಪಯೋಗ ಆಗ್ತದೆ. ಒಂದು 0 ಉಪಯೋಗ ಆಯಿತು. ಇನ್ನು ಎಷ್ಟು ಸೊನ್ನೆಗಳು ಇರೋದು? 1 2 ಸೊನ್ನೆಗಳು ಇರೋದು. 1 2 ಸೊನ್ನೆಗಳು ಇಡೋಣಂತೆ. ಇಲ್ಲಿ 1 ಅಂತ ಇದೆ ಅಂತಂದರೆ ಒಂದು ಬಿಂದು ಕೊಟ್ಟು 0 ಇಟ್ಕೊಳ್ಬೇಕಾಗ್ತದೆ. ಇವೆರಡನ್ನ ಕೂಡಿಸ್ಬೇಕು. ಇದನ್ನು ಕೆ ಜಿ ಆಗಿಬಿಡ್ತು. ಈಗ ಕೂಡಿಸಿದಾಗ ಏನಾಯಿತು? 4 ಅಂತ 4 ಕೆ ಜಿ .0008 ಗ್ರಾಮ್, 008 ಕೆ ಜಿ. ಓಕೆ, ಇದನ್ನು ಕೂಡ ಕೆ ಜಿ. ಎರಡು ಸೇರಿದ ಏನಾಗ್ತದೆ? 4.008 4.008 ಕೆ ಜಿ ಅಂತ ಬರ್ತದೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ವಿಸ್ತೃತ ರೂಪವನ್ನು ಬರೆಯಿರಿ. ಏನಿದು ವಿಸ್ತೃತ ರೂಪ? ಆಲ್ರೆಡಿ ನೀವು ಉದಾಹರಣೆ ಪ್ರಶ್ನೆಯಲ್ಲಿ ನೋಡಿದಿರಿ ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತೇಳಿ. 20.03 ಅಂತ ಇದೆ. ಇಲ್ಲಿ 20.03 ಇಲ್ಲಿ ಬರೀತೀನಿ ನೋಡ್ರಿ. 20.03 ಅಂತಂದಾಗ ಮೊದಲು ಈ 0 ಏನಿದೆಯಲ್ಲ ಅದಕ್ಕೆ ಇಂಟು 1 ಮಾಡಬೇಕು, ಪ್ಲಸ್ ಬಿಡಿ ಸ್ಥಾನ ಆಯಿತು. 10ರ ಸ್ಥಾನದಲ್ಲಿ ಏನಿದೆ? 2 ಇದೆ. 2 ಗುಂಡ್ಲೆ 10 ಮಾಡಬೇಕು. ಬಿಂದು ಆದ ನಂತರ ಏನು ಮಾಡ್ತೀರಾ ನೀವು? ಫಸ್ಟ್ ಸಂಖ್ಯೆಯನ್ನು 1/10ರಿಂದ ಗುಣಾಕಾರ ಮಾಡಬೇಕು. ಫಸ್ಟ್ ಸಂಖ್ಯೆಯನ್ನು. ಸೆಕೆಂಡ್ ಸಂಖ್ಯೆಯನ್ನು ಎಷ್ಟರಿಂದ ಗುಣಾಕಾರ ಮಾಡಬೇಕು? ಎರಡನೇ ಸಂಖ್ಯೆಯನ್ನು 1/100ರಿಂದ ಗುಣಾಕಾರ ಮಾಡಬೇಕು. ಅರ್ಥ ಆಯ್ತಾ? ಮೊದಲನೇ ಸಂಖ್ಯೆ ಬಿಂದು ಕೊಟ್ಟಿರ್ತೀವಲ್ಲ, ಪಾಯಿಂಟ್ನಿಂದ ಲೆಫ್ಟಿಗೆ ಹೋದ್ವಿ ಅಂತಂದರೆ ಫಸ್ಟ್ ಸಂಖ್ಯೆಯನ್ನು 1ರಿಂದ ಗುಣಾಕಾರ ಮಾಡಬೇಕು, ಎರಡನೇ ಸಂಖ್ಯೆಯನ್ನು 10ರಿಂದ ಗುಣಾಕಾರ ಮಾಡಬೇಕು, ಮೂರನೇ ಸಂಖ್ಯೆಯನ್ನು 100ರಿಂದ ಗುಣಾಕಾರ ಮಾಡಬೇಕು. ಬಿಂದು ಇದೆ, ನೋ ಪ್ರಾಬ್ಲಮ್. ಪ್ಲಸ್ ಅಂತ ಬರ್ಕೊಂಡು ಮೊದಲ ಸಂಖ್ಯೆಯನ್ನು 1/10ರಿಂದ ಗುಣಾಕಾರ ಮಾಡಬೇಕು, ಪ್ಲಸ್ ಎರಡನೇ ಸಂಖ್ಯೆಯನ್ನು 1/100ರಿಂದ ಗುಣಾಕಾರ ಮಾಡಬೇಕು, ಮೂರನೇ ಸಂಖ್ಯೆ ಇದ್ದರೆ 1/1000ದಿಂದ ಗುಣಾಕಾರ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ 4ನೇ ಪ್ರಶ್ನೆ ಒಂದು ಹೇಳ್ತೀನಿ ನೋಡಿ. 2.034 2.034 ಅಂತ ಇದೆ. ಮೊದಲನೇ ಸಂಖ್ಯೆಯನ್ನು 1ರಿಂದ ಗುಣಾಕಾರ ಮಾಡಿ, ಎರಡನೇ ಸಂಖ್ಯೆಯನ್ನು 1/10ರಿಂದ ಗುಣಾಕಾರ ಮಾಡಿ, ಮೂರನೇ ಸಂಖ್ಯೆಯನ್ನು 1/100ರಿಂದ ಗುಣಾಕಾರ ಮಾಡಿ, ನಾಲ್ಕನೇ ಸಂಖ್ಯೆಯನ್ನು 1/1000ದಿಂದ, ನಾಲ್ಕನೇ ಸಂಖ್ಯೆ ಎಲ್ಲಿದೆ ಇಲ್ಲಿ? ಮೂರನೇ ಸಂಖ್ಯೆ ಇದೆ. ಒಂದನೇ ಸಂಖ್ಯೆಯನ್ನು 1/10ರಿಂದ, ಎರಡನೇ ಸಂಖ್ಯೆಯನ್ನು 1/100ರಿಂದ, ಮೂರನೇ ಸಂಖ್ಯೆಯನ್ನು 1/1000ದಿಂದ ಗುಣಾಕಾರ ಮಾಡಬೇಕು. ಆಮೇಲೆ ಪ್ಲಸ್ ಹಾಕ್ಕೊಂತ ಹೋಗ್ಬೇಕು. ಇಷ್ಟು ಮಾಡಿಬಿಟ್ರೆ ಇದೇ ವಿಸ್ತೃತ ರೂಪ ಆಗ್ತದೆ. ಮುಂದಿನ ಮೇನ್ ನೋಡೋಣಂತೆ. 6ನೇ ಮೇನ್ ನೋಡ್ರಿ. ಮುಂದಿನ ದಶಮಾಂಶ ಸಂಖ್ಯೆಗಳಲ್ಲಿ
2ರ ಸ್ಥಾನ ಬೆಲೆಯನ್ನು ಕಂಡುಹಿಡಬೇಕಂತೆ. ಏನು ಕಂಡುಹಿಡಬೇಕು? 2ರ ಸ್ಥಾನ ಬೆಲೆಯನ್ನು. 2ರ ಸ್ಥಾನ ಬೆಲೆ, ಇದು 2ರ ಸ್ಥಾನ ಬೆಲೆ ಎಷ್ಟಿದೆ ರೀ? 10ರ ಸ್ಥಾನ ಇದೆ, ಕರೆಕ್ಟಾ? 2ರ ಸ್ಥಾನ ಬೆಲೆ ಏನಾಗ್ತದೆ? 10ರ ಸ್ಥಾನ, ಅದು ಬಿಡಿ ಸ್ಥಾನ. ಸಾರಿ, ಇದೇನಿದು ಬಿಡಿ ಸ್ಥಾನದಲ್ಲಿದೆ. ಬಿಡಿ ಸ್ಥಾನದಲ್ಲಿ ಅಂದರೆ 2 ಗುಂಡ್ಲೆ 1 ಇಸ್ ಈಕ್ವಲ್ ಟು ಏನು ಬಂತು ಉತ್ತರ? 2 ಅಂತ ಬಂತು. 2 ಗುಂಡ್ಲೆ 1 ಇಸ್ ಈಕ್ವಲ್ ಟು 2. ಎರಡನೇ ಪ್ರಶ್ನೆ ಒಳಗಡೆ ಈ 2 ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ? ಬಿಡಿ 10ರ ಸ್ಥಾನದಲ್ಲಿದೆ. ಅಂದರೆ 2 ಗುಂಡ್ಲೆ 10 ಇಸ್ ಈಕ್ವಲ್ ಟು ಏನು ಬಂತು? 20 ಬಂದ್ಬಿಡ್ತು. 20. ಮೂರನೇ ಪ್ರಶ್ನೆಯಲ್ಲಿ 2 ಅಂತಕ್ಕಂಥದ್ದು ಎಲ್ಲಿದೆ? ಅದು ದಶಮಾಂಶದಿಂದ 1ನೇ ಸ್ಥಾನದಲ್ಲಿದೆ. ದಶಮಾಂಶದಿಂದ 1ನೇ ಸ್ಥಾನ ಅಂತಂದರೆ 1/10 ಅಂತ ಬರಿಬೋದು. 2 1 2 ಭಾಗಲೆ 10 ಅಂತಂದರೆ 0.2 ಆಗ್ತದೆ ಮೂರನೇ ಪ್ರಶ್ನೆ ಒಳಗಡೆ. ನಾಲ್ಕನೇ ಪ್ರಶ್ನೆಯಲ್ಲಿ ಈ 2 ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ? 2 ಗುಂಡ್ಲೆ ಬಿಂದುವಿನಿಂದ 2ನೇ ಸ್ಥಾನ. ಬಿಂದುವಿನಿಂದ 2ನೇ ಸ್ಥಾನ ಅಂತಂದರೆ 1/100 ಅಂತ ಆಯಿತು. 2 1 2 ಭಾಗಲೆ 100 ಅಂತ ಆಯಿತು. ಈ 2 ಏನದಲ್ಲ, ಒಂದು 0 2 ಬರೋದಕ್ಕೆ ಉಪಯೋಗ ಆಯಿತು, ಇನ್ನೊಂದು 0 ಉಳಿತು. 1 ಅಂತಂದರೆ ಬಿಂದು ಕೊಟ್ಟು 1 0 ಬರಿಬೇಕು ಅಂತ ಅರ್ಥ ಆಗ್ತದೆ. ಇದು 6ನೇ ಮೇನ್ ಆಯಿತು. 7ನೇ ಮೇನ್ ಒಳಗಡೆ ಏನಾಗಿದೆ? ದಿನೇಶನು ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋದನು ಮತ್ತು ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಎನಿಂದ ಬಿಗೆ ಹೋದ, ಬಿನಿಂದ ಸಿಗೆ ಹೋದ. ಎಯು ಬಿಯಿಂದ 7.5 ಕಿಲೋಮೀಟರ್ ದೂರದೊಳಗಡೆ. ಎನಿಂದ ಬಿಗೆ ಇರ್ತಕ್ಕಂತಹ ದೂರ 7.5 ಕಿಲೋಮೀಟರ್ ಅಂತ ನೀವು ಬರಿಬೇಕು. ಎನಿಂದ ಬಿಗೆ ದೂರ ಈಸ್ ಈಕ್ವಲ್ ಟು 7.5 ಕಿಲೋಮೀಟರ್. ಅದಾದ ನಂತರ ಬಿ ಯು ಸಿಯಿಂದ 12.7 ಕಿಲೋಮೀಟರ್. ಬಿ ಯು ಸಿನಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ? 12.7 ಕಿಲೋಮೀಟರ್ ದೂರ ಇದೆ. ಅಯೂಬನು ಎ ಸ್ಥಳದಿಂದ ಡಿ ಸ್ಥಳಕ್ಕೆ ಹೋದನು ಮತ್ತು ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಎನಿಂದ ಡಿಗೆ ಹೋದ, ಡಿನಿಂದ ಸಿಗೆ ಹೋದ ಅಯೂಬ್. ಕರೆಕ್ಟ್? ಓಕೆ. ಡಿ ಯು ಎ ಇಂದ 9.3 ಕಿಲೋಮೀಟರ್ ದೂರದಲ್ಲಿದೆ. ಈ ಡಿ ಅದಲ್ಲ, ಎನಿಂದ ಎಷ್ಟು ಕಿಲೋಮೀಟರ್ ದೂರದಾಗದಂತ? 9.3 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಸಿ ಯು ಡಿನಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ? 11.8 ಕಿಲೋಮೀಟರ್. 11.8 ಕಿಲೋಮೀಟರ್ ದೂರ ಇದೆ. ಹಾಗಾದರೆ ನಾವೇನು ಕಂಡುಹಿಡಬೇಕು? ಯಾರು ಹೆಚ್ಚು ಪ್ರಯಾಣ ಮಾಡಿದರು ಮತ್ತು ಎಷ್ಟು ಅಂತ ಕೇಳ್ತಾ ಇದ್ರು ಅವರು. ಮೊದಲು ಯಾರು ಬಂದರು? ದಿನೇಶ. ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ? ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋಗ್ತಾನೆ. ಅಂದರೆ ದಿನೇಶನು ಚಲಿಸಿದ ದೂರ, ದಿನೇಶನು ಚಲಿಸಿದ ದೂರ ಇಸ್ ಈಕ್ವಲ್ ಟು ಇವೆರಡೂ ಕೂಡಿಸ್ಬೇಕು. 7.5 ಪ್ಲಸ್ 12.7 ಎಷ್ಟಾಗತ್ತೆ ನೋಡ್ರಿ? 5 ಪ್ಲಸ್ 2 7, 12 ಕೆಲಬತ್ತು 1 ಪಾಯಿಂಟ್ ಕೊಟ್ಟೆ. 2 ಪ್ಲಸ್ 1 3, 3 ಪ್ಲಸ್ 7 ಎಷ್ಟಾಗ್ತದೆ? 10 ಆಗ್ತದೆ. ಕೆಲಬತ್ತು 1, 1 ಪ್ಲಸ್ 1 20.2 ಕಿಲೋಮೀಟರ್ ಆಗ್ತದೆ. 20.2 ಕಿಲೋಮೀಟರ್ ಯಾರ್ದು? ದಿನೇಶನು ಚಲಿಸಿದ ದೂರ. ಅದೇ ರೀತಿಯಾಗಿ ಮುಂದೆ ಬರೋರು ಯಾರು? ಇನ್ನೊಬ್ರು ಅಯೂಬ್ ಅಂತ ಬರ್ತಾನೆ. ಅಯೂಬನು ಚಲಿಸಿದ ದೂರ. ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ ಅಯೂಬು? ಅಯೂಬ್ ಏನು ಮಾಡ್ತಾನಂತಂದರೆ ಅಯೂಬ್ನು ಎ ಸ್ಥಳದಿಂದ ಡಿ ಸ್ಥಳಕ್ಕೆ ಹೋದನು. ಎನಿಂದ ಡಿಗೆ ಹೋಗ್ತಾನೆ, ಎನಿಂದ ಡಿಗೆ ಹೋಗ್ತಾನೆ. ಮತ್ತೇನು ಮಾಡ್ತಾನೆ? ಅಲ್ಲಿಂದ ಸಿಗೆ ಹೋಗ್ತಾನೆ, ಡಿನಿಂದ ಮತ್ತು ಸಿಗೆ ಹೋಗ್ತಾನೆ. ಅಂದರೆ ಅಯೂಬನು ಚಲಿಸಿದ ದೂರ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ ನಾನು 9.3 ಪ್ಲಸ್ 11.8 ಆಗ್ತದೆ. ಕೂಡಿಸಿದಾಗ 3 ಪ್ಲಸ್ 8 11, ಕೈಲಬತ್ತು 1, 1 ಪ್ಲಸ್ 1 2, 2 ಪ್ಲಸ್ 9 11, ಕೈಲಬತ್ತು 1 21.1 ಕಿಲೋಮೀಟರ್ ಆಗ್ತದೆ. ಎಷ್ಟು ಕಿಲೋಮೀಟರ್ ಆಗ್ತದೆ ರೀ? 21.1 ಕಿಲೋಮೀಟರ್ ಆಗ್ತದೆ. ಅಂದರೆ ಯಾರು ಜಾಸ್ತಿ ದೂರ ಕ್ರಮಿಸಿದಂಗಾಯಿತು? ಅಯೂಬನು ಹೆಚ್ಚು ದೂರವನ್ನು ಕ್ರಮಿಸಿದನು. ಎಷ್ಟು ದೂರ ಹೆಚ್ಚು ಅಂತ ಕೇಳ್ತಾರೆ ಅವರು. ಅದನ್ನು ಕೇಳಿದಾರೆ ಅವರು. ಏನು ಬರಬೇಕು? ನಾವು ಕೊನೆಯದಾಗಿ ಏನು ಬರಬೇಕು? ಅಯೂಬನು ಅಧಿಕ ದೂರವನ್ನು ಕ್ರಮಿಸಿದನು ಅಂತ ಬರೋದು. ಎಷ್ಟು ದೂರ?
ಎಷ್ಟು ದೂರ ರೀ 21.1 ಕಿಲೋಮೀಟ್ರ್ನಾಗ ಏನು ಮೈನಸ್ ಮಾಡಬೇಕು 20.2 ಕಿಲೋಮೀಟ್ರ್ ಮೈನಸ್ ಮಾಡಬೇಕು. ಕೈಲಬತ್ತು 1 11ರಾಗ 2 ಹೋದ್ರೆ 9.00 ಕಿಲೋಮೀಟರ್ ಅಂದರೆ 0.9 ಕಿಲೋಮೀಟರ್ 0.9 ಕಿಲೋಮೀಟರ್ ದೂರ ಹೆಚ್ಚಿಗೆ ದೂರ ಯಾರು ಕ್ರಮಿಸಿದ್ರು ಅಯ್ಯೂಬ್ ಕ್ರಮಿಸ್ತಾರೆ. ಯಾರಿಗಿಂತ ದಿನೇಶನಿಗಿಂತ. ಸರಿನಾ? ಇದು ಎಷ್ಟನೇ ಪ್ರಶ್ನೆ? 7ನೇ ಪ್ರಶ್ನೆ ಆಯಿತು. 8ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ. ಶ್ಯಾಮ್ 5 kg 300 ಗ್ರಾಂ ಸೇಬು ಮತ್ತು 3 kg 250 ಗ್ರಾಂ ಮಾವಿನ ಹಣ್ಣು ಖರೀದಿಸಿದನು. ಸರಳ 4 kg 800 ಗ್ರಾಂ ಕಿತ್ತಳೆ ಮತ್ತು 4 kg 150 ಗ್ರಾಂ ಬಾಳೆಹಣ್ಣು ಖರೀದಿಸಿದಳು. ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿರುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಶ್ಯಾಮ್ ಖರೀದಿಸಿದ ಹಣ್ಣುಗಳ ತೂಕ ಅಂತ ಬರೆದು 5 kg 300 ಗ್ರಾಂ ಇದೆ ಮತ್ತು ಮಾವಿನ ಹಣ್ಣು 3 kg 250 ಗ್ರಾಂ ಇದೆ. ಇದು ಸೇಬು, ಇದು ಮಾವು. ಆಮೇಲೆ ಕೂಡಿಸೋಣಂತೆ. ಕೂಡಿಸಿದಾಗ 0 5ಕ್ಕೆ 5 2 3 5 ಗ್ರಾಮಿಗೆ ಗ್ರಾಮು, ಕೆಜಿಗೆ ಕೆಜಿ, 5 3 8 kg 550 ಗ್ರಾಂ ಆಗ್ತದೆ ಶ್ಯಾಮ್ ಖರೀದಿಸಿದ ಒಟ್ಟು ಹಣ್ಣುಗಳ ತೂಕ. ಅದೇ ರೀತಿಯಾಗಿ ಸರಳ ಖರೀದಿಸಿದ ಒಟ್ಟು ಹಣ್ಣುಗಳ ತೂಕ ಎಷ್ಟು ಅಂತ ಕೇಳಿದಾಗ ಅವಳೇನೇನು ಖರೀದಿ ಮಾಡ್ತಾಳೆ? 4 kg 800 ಗ್ರಾಂ ಕಿತ್ತಳೆ, ಇನ್ನೊಂದು 4 kg 150 ಗ್ರಾಂ ಬಾಳೆಹಣ್ಣು ಖರೀದಿಸ್ತಾಳೆ. ಒಟ್ಟು ಅಂತಂದಾಗ ಕೂಡಿಸ್ಬೇಕು. 0 5 9 ಕೆಜಿಗೆ ಕೆಜಿ, 4 + 4 8 kg 950 ಗ್ರಾಂ ಸರಳ ಖರೀದಿಸಿದ ಒಟ್ಟು ಹಣ್ಣಿನ ಮೊತ್ತ ಅಥವಾ ತೂಕ ಅಂತ ನಾವು ಹೇಳಬೇಕು. ಈಗ ಪ್ರಶ್ನೆ ಏನು ಕೇಳ್ತಾರೆ? ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿದರು? ಇಲ್ಲಿ 8 kg 550 ಗ್ರಾಂ ಇದೆ, ಇದು 8 kg 950 ಗ್ರಾಂ ಇದೆ. ಅಂದರೆ ಸರಳ ಅಧಿಕ ಹಣ್ಣುಗಳನ್ನು ಖರೀದಿ ಮಾಡಿದಳು ಅಂತ ನಾವು ಹೇಳ್ಬೋದು. ಓಕೆ, 9ನೇ ಪ್ರಶ್ನೆ. 42.6 ಕಿಲೋಮೀಟರ್ಗಿಂತ 28 ಕಿಲೋಮೀಟರ್ ಎಷ್ಟು ಕಡಿಮೆ ಇದೆ? 42.6 ಕಿಲೋಮೀಟರ್, 42.6 ಕಿಲೋಮೀಟರ್ ಮೈನಸ್ 28 ಕಿಲೋಮೀಟರ್ ಮೈನಸ್ ಮಾಡಿದ್ವಿ ಅಂತಂದರೆ 12ರಲ್ಲಿ 8 ಹೋದರೆ 4, ಆಮೇಲೆ 4ರಲ್ಲಿ 3 ಹೋದರೆ 1, ಎಷ್ಟು ಬಂತು? 14.6 ಅಂತ ಬಂತು. ಅಂದರೆ 42.6 ಕಿಲೋಮೀಟರ್ಗಿಂತ 28 ಕಿಲೋಮೀಟರ್ ಎಷ್ಟು ಕಡಿಮೆ ಇದೆ? 14.6 ಕಿಲೋಮೀಟರ್ ಕಡಿಮೆ ಇದೆ ಅಂತ ನಾವು ಬರಿಬೋದು. ಈ ರೀತಿಯಾಗಿ ಈ ಅಭ್ಯಾಸವನ್ನು ನಾವು ಪೂರ್ಣಗೊಳಿಸ್ತೀವಿ. ಮುಂದಿನ ಭಾಗದಲ್ಲಿ ಏನಿದೆ? ದಶಮಾಂಶ ಸಂಖ್ಯೆಗಳ ಗುಣಾಕಾರ ಮಾಡುವುದು ಹೇಗೆ ಅಂತ ನೋಡ್ಕೊತಾ ಹೋಗೋಣಂತೆ. ಈಗ 0.1 × 0.1 ಅಂತ ನಾವು ತೆಗೆದುಕೊಂಡ್ವಿ ಅಂತಂದರೆ 0.1 ನಾವು ಯಾವ ರೀತಿ ಬರಿಬೋದು? 0.1 1/10 ಅಂತ ಬರಿಬೋದು. ಇನ್ನೊಂದು 0.1 ಹೆಂಗೆ ಬರಿಬೋದು? ಅದನ್ನು ಕೂಡ 1/10 ಅಂತ ಆಯಿತು. ಮೇಲಿನ ಸಂಖ್ಯೆಗಳ ಗುಣಾಕಾರ ಮಾಡೋಣ. 1 × 1 ಉತ್ತರ ಏನು ಬರ್ತದೆ? 1 ಅಂತ ಬಂತು. 10 × 10 100 ಅಂತ ಬಂತು. 1/100 ಅಂದರೆ ನಿಮ್ಗೆ ಗೊತ್ತಿದೆ ಏನಂತ? 0.01 ಅಂತೇಳಿ. ಈ ರೀತಿ ನಾವು ಗುಣಾಕಾರ ಮಾಡ್ಬೋದು. ಇದು ದಶಮಾಂಶದಿಂದ ಭಿನ್ನರಾಶಿಗೆ ಹೋಗಿ ಭಿನ್ನರಾಶಿಯಿಂದ ಮತ್ತೆ ದಶಮಾಂಶಗಳ ರೂಪಕ್ಕೆ ಬರೋದು. ಇದನ್ನು ನಾವು ಡೈರೆಕ್ಟು ಮಾಡ್ಬೋದು. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡ್ತೀರಾ? 0.1 × 0.1 = 1 1 1 ಕರೆಕ್ಟ್. ಅದು ಆದ ನಂತರ 1 0ಗೆ 0 ಪ್ಲಸ್ 0 1 0
0 ಇಂಟು 0 0. ಈಗ ನಾವು ಕೂಡಿಸಿದಾಗ ಏನಾಗ್ತದೆ, 1ಕ್ಕೆ 1 ಬರಿಬೇಕು. ಕರೆಕ್ಟ್. 0 ಅದಾದ ನಂತರ 0 ಪ್ಲಸ್ 1ಕ್ಕೆ 1 0 0 0 0 ಅಂತ ಬಂತು. ಪಾಯಿಂಟ್ ಆದ ನಂತರ ಇಲ್ಲಿ ಒಂದು ನಂಬರ್ ಇದೆ, ಪಾಯಿಂಟ್ ಆದ ನಂತರ ಇಲ್ಲಿ ಒಂದು ನಂಬರ್ ಇದೆ. ಟೋಟಲ್ ಎಷ್ಟು ನಂಬರ್ಗಳದು? 2 ನಂಬರ್ ಅದು. ಅಂದರೆ 2 ನಂಬರ್ ಬಿಟ್ಟು ಬಿಂದು ಕೊಡಬೇಕು. 0.01 ಅಂತ ಉತ್ತರ ಬರ್ತದೆ. ಈ ರೀತಿ ಮಾಡಿದ್ರೂ ಸರಿ ಉತ್ತರ ಅದೇ ಬಂತು, ಈ ರೀತಿ ಮಾಡಿದ್ರೂ ಕೂಡ ಉತ್ತರ ಅದೇ ಬಂತು. ಓಕೆ, ನಾವು ಇದನ್ನು ಒಂದು ಚಿತ್ರದ ಮೂಲಕ ಪ್ರತಿನಿಧಿಸಿದಾಗ ಯಾವ ಥರ ಇರ್ತದೆ? ಇದು 1 ಭಾಗಲೆ ಒಟ್ಟು 10, 1 ಭಾಗಲೆ 10, ಇನ್ನೊಂದು 1 ಭಾಗಲೆ 10ಕ್ಕೆ ಗುಣಾಕಾರ ಮಾಡಿದಾಗ ಏನಾಗ್ತದೆ? 2 ಭಾಗಲೆ 0.01 ಅಂತದಲ್ಲ, ಅಂದರೆ 10 10 100, 100 ಭಾಗದಲ್ಲಿ 1 ಭಾಗ ತುಂಬಿರ್ತದೆ. 0.01 ಅಂತ ನಾವು ಮಾಡ್ಬೋದು. ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊತ ಹೋದಾಗ ಗುಣಾಕಾರ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತದೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಪ್ರಯತ್ನಿಸಿ ಅಂತ ಹೇಳಿದ್ದಾರೆ ಅವರು. ಪ್ರಯತ್ನ ಮಾಡೋಣಂತೆ. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. 2.7 ಇಂಟು 4 ಅಂತ ಇದೆ. ಮೊದಲು 4ರಿಂದ ಗುಣಾಕಾರ ಮಾಡಂತೆ. 4 7 28, ಕೈಲ ಬಂತು 2. 4 2 8 ಪ್ಲಸ್ 2 10. ಅದಾದ ನಂತರ ಬಿಂದು ಆದ ನಂತರ ಎಷ್ಟು ಅಂಕಿ ಇದ್ದಾವೆ? ಒಂದೇ ಒಂದು ಅಂಕಿ ಇದೆ. ಹಾಗಾಗಿ ಈಗ ಎಡಭಾಗದಿಂದ ಬಲಭಾಗದಿಂದ ಎಡಭಾಗಕ್ಕೆ 1 ಅಂಕಿ ಬಿಟ್ಟು ಬಿಂದು ಇಡಬೇಕಾಗ್ತದೆ. ಈ ಥರ ನೀವು ಗುಣಾಕಾರ ಮಾಡಬೇಕು. ಎರಡನೇದು, ಇಲ್ಲಿ 12 8 96. ಮೊದಲು ಬಿಂದು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ನಾನು. 1.8 ಅದಲ್ಲ, ಬಿಂದುನೇ ಇಲ್ಲ, 18. 1.2 ಅದ, ಬಿಂದುನೇ ಇಲ್ಲ, 12. ಸೊ 12 ಗುಂಡ್ಲೆ 18 ಮಾಡ್ತೀನಿ ನಾನು. 12 ಗುಂಡ್ಲೆ 18 ಮಾಡಿದಾಗ ಉತ್ತರ ಏನು ಸಿಗ್ತು ನೋಡ್ರಿ. 12 8 96, ಕೈಲ ಬತ್ತು 9. 12 1 12 ಪ್ಲಸ್ 9 21 ಬಂತು. 12 ಪ್ಲಸ್ 9 21. ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ ಎಷ್ಟು ಸಂಖ್ಯೆಗಳದು? 2 ಸಂಖ್ಯೆಗಳದು. ಸೊ 2 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕಾಗ್ತದೆ. ನಾನು ಇಲ್ಲಿ ಎಷ್ಟು ಬಂತು? 2.16, 2.16 ಅಂತ ಉತ್ತರ ಬಂತು. ಅದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ ಇದೆ. ಈ ಗುಣಾಕಾರ ಮಾಡಿ ಮೊದಲು ಬಿಂದು ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿ, ಅದಾದ ನಂತರ ಬಂದ ಉತ್ತರಕ್ಕೆ ಬಿಂದು ಆದ ನಂತರ ಇಲ್ಲಿ 1 ಸಂಖ್ಯೆ ಇದೆ, ಇಲ್ಲಿ ಬಿಂದು ಆದ ನಂತರ 2 ಸಂಖ್ಯೆ ಇದೆ. ಗುಣಾಕಾರ ಮಾಡಿದಾಗ ಏನು ಆನ್ಸರ್ ಬರ್ತಲ್ಲ? 1 2 3, 3 ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು. 3 ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕಾಗ್ತದೆ. ಉದಾಹರಣೆ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಒಂದು ಸಮಬಾಹು ತ್ರಿಭುಜದ ಬಾಹು 3.5 ಸೆಂಟಿಮೀಟರ್ ಇದೆ. ಸಮಬಾಹು ತ್ರಿಭುಜದ ಬಾಹು ಎಷ್ಟು ಸೆಂಟಿಮೀಟರ್ ಇದೆ? 3.5 ಸೆಂಟಿಮೀಟರ್ ಇದೆ. ಇದೊಂದು ಸಮಬಾಹು ತ್ರಿಭುಜ ಅಂತ ತಿಳ್ಕೊಳ್ರಿ. ಸಮಬಾಹು ಅಂತಂದರೆ ಎಲ್ಲ ಬಾಹುಗಳೇನಿರ್ತವೆ? ಸಮನಾಗಿರ್ತವೆ. ಎಲ್ಲ ಬಾಹುಗಳು ಎಷ್ಟು ಅಂತ ಕೊಟ್ಟಿದ್ದಾರೆ? 3.5 ಸೆಂಟಿಮೀಟರ್. 3.5 3.5 3.5 3.5 ಸೆಂಟಿಮೀಟರ್ 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 ಅಂತ ನೀವು ಬರಿಬೋದು. ಈಗ ಇದ್ರ ಮೊತ್ತ ಕೇಳ್ತಾ ಇದ್ರು, ಪೆರಿಮೀಟರ್, ಸುತ್ತಳತೆ ಕೇಳ್ತಾರೆ. ಸುತ್ತಳತೆ ಈ ಬಿಂದುವಿನಿಂದ ಓಕೆ, ಎ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸುತ್ತಳತೆ ಅಂದರೆ ಸುತ್ತ ಅಳತೆ. ಇವು 3 ಕೂಡಿಸ್ಬೇಕು. ಒಂದೇದು ಕೂಡಿಸಿದ್ರು ಕೂಡ ಅದೇ ಉತ್ತರ ಬರ್ತದೆ. ಕೂಡಿಸೋದಂದ್ರೆ ಒಂದೇ, ಗುಣಾಕಾರ ಮಾಡೋದಂತಂದ್ರೂ ಒಂದೇ. ಅಂತಂದರೆ ಇದನ್ನು 3 ಬಾರಿ ಕೂಡಿಸೋದೇನು, ಇದಕ್ಕೆ 3ರಿಂದ ಗುಣಾಕಾರ ಮಾಡಿಬಿಡೋಣ. ಏನಾಗುತ್ತೆ ಅವಾಗ? 3 ಗುಂಡ್ಲೆ 3.5 ಅಂತ ಬಂತು. 3 5 15ಕ್ಕೆ 5, 3 3 9 ಪ್ಲಸ್ 1 ಓಕೆ 10.5 ಅಂತ ಬಂತು. ಏನಿದು 10.5? 10.5 ಈ ಒಂದು ತ್ರಿಭುಜದ ಸುತ್ತ ಅಳತೆ ಆಗ್ತದೆ. 8ನೇ ಉದಾಹರಣೆ ನೋಡ್ರಿ. ಒಂದು ಆಯತದ ಉದ್ದ 7.1 ಸೆಂಟಿಮೀಟರ್ ಇದೆ. ಆಯತದ ಉದ್ದ ಕೊಟ್ಟಿದ್ದಾರೆ. ಆಯತದ ಉದ್ದ ಕೊಟ್ಟಿದ್ದಾರೆ. ಎಷ್ಟಿದೆ ಉದ್ದ? 7.1 ಸೆಂಟಿಮೀಟರ್. ಅದರ ಅಗಲ 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್. ಆದರೆ ಆಯತದ ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣ ನಿಮಗೆ ಗೊತ್ತಿದೆ. ಆಯತದ ವಿಸ್ತೀರ್ಣ, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಗುಂಡ್ಲೆ ಅಗಲ ಅಂಥೇಳಿ. ಉದ್ದ ಏನಿದೆ ಇಲ್ಲಿ? ಉದ್ದ 7.1 ಇದೆ. ಗುಂಡ್ಲೆ ಅಗಲ ಎಷ್ಟಿದೆ?
2.5 ಇದೆ, 2.5. ಮೊದಲು ಬಿಂದು ಇಲ್ಲ ಅಂತ ತಿಳ್ಕೊಳ್ಳೋಣಂತೆ. ಬಿಂದು ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿರಿ. 25 ಒಂದಲೇ 25 ಕೈಲ ಬಂತು 2, 25 ಏಳೇ 175 ಪ್ಲಸ್ 2 177 ಅಂತ ಬಂತು. ಪಾಯಿಂಟ್ ಆದ ನಂತರ ಇಲ್ಲಿ ಒಂದು ಸಂಖ್ಯೆ ಇದೆ, ಪಾಯಿಂಟ್ ಆದ ನಂತರ ಇಲ್ಲೊಂದು ಸಂಖ್ಯೆ ಇದೆ. ಎಷ್ಟು ಸಂಖ್ಯೆಗಳದು? 2 ಸಂಖ್ಯೆಗಳದು. ಹಾಗಾಗಿ ಈ ಕಡೆಯಿಂದ 2 ಸಂಖ್ಯೆ ಬಿಟ್ಟು ಏನು ಮಾಡ್ಬೇಕು ನೀವು? ಬಿಂದು ಕೊಡಬೇಕು. 17.75 ವಿಸ್ತೀರ್ಣ ಅಂತಂದಾಗ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವಯರ್ ಬರಿಬೇಕು. ಯಾಕಂದರೆ ಇದೊಂದು ಸೆಂಟಿಮೀಟರ್ ಗುಂಡ್ಲೆ ಇದನ್ನೂ 1 ಸೆಂಟಿಮೀಟರ್, ಉದ್ದನೂ 1 ಸೆಂಟಿಮೀಟರ್ ಅದ. ಒಂದಂದ್ರೆ ಒಂದಲ್ಲ, ಉದ್ದ ಏನದ 7.1 ಸೆಂಟಿಮೀಟರ್ ಅದ, ಅಗಲ 2.5 ಸೆಂಟಿಮೀಟರ್ ಅದ. ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ವಿ. ಅದೇ ರೀತಿ ಸೆಂಟಿಮೀಟರ್ ಗುಣಾಕಾರ ಮಾಡಿರಿ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತದೆ. ವಿಸ್ತೀರ್ಣ ಅಂತ ಅಂದಾಗ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ಅಥವಾ ಕಿಲೋಮೀಟರ್ ಸ್ಕ್ವೇರ್ ಅವ್ರೇನು ಕೊಟ್ಟಿರ್ತಾರ ಅದಕ್ಕೆ ಅನುಗುಣವಾಗಿ ಉತ್ತರ ಬರ್ಕೊಂತ ಹೋಗ್ಬೇಕಾಗ್ತದೆ. ಮುಂದೆ 10, 100 ಮತ್ತು 1000ದಿಂದ ದಶಮಾಂಶ ಸಂಖ್ಯೆಗಳ ಗುಣಾಕಾರ ಮಾಡಿದ್ರೆ ಏನಾಗ್ತದೆ? ಯಾವ ಥರ ಆಗ್ತದೆ? ಗುಣಾಕಾರ ಮಾಡ್ಕೊತ ಹೋಗ್ರಿ. ಅವರು ಭಾಗಾಕಾರದ ಲೆಕ್ಕಾಚಾರ ಕೊಟ್ಟಿದ್ದಾರಲ್ಲಿ. ಅಂದರೆ 2.3 ಇದೆ, 2.3 ಹೆಂಗೆ ಬರಿಬೋದು ನೀವು? 23 ಭಾಗಲೆ 10. ಯಾಕೆ? ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ ಇದ್ರೆ /10. ಇಲ್ಲಿ 2.35 ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳಿದಾವ, 2 ಸಂಖ್ಯೆಗಳಿದ್ರೆ /100. ಓಕೆ, ಈಗ ಗುಣಾಕಾರ ಮಾಡೋದು. ಗುಣಾಕಾರ ಮಾಡಿದಾಗ ಏನಾಗ್ತದೆ ನೋಡ್ಕೊತ ಹೋಗಿ. 10ರಿಂದ ಗುಣಾಕಾರ ಮಾಡಿದ್ರೆ ಏನಾಗ್ತದೆ? 100ರಿಂದ ಗುಣಾಕಾರ ಮಾಡಿದ್ರೆ ಏನಾಗ್ತದೆ? 1000ದಿಂದ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ನೋಡೋಣ. ಮೊದಲನೇದಾಗಿ 1.76 ಇದೆ, ಅದಕ್ಕೆ 10ರಿಂದ ಗುಣಾಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ 1 ಪಾಯಿಂಟ್, ಅವರು ಒಂದು ಮೆಥಡ್ ಕೊಟ್ಟಿದ್ದಾರೆ, ನಾವೊಂದು ಮೆಥಡ್ ನೋಡೋಣಂತೆ. 2 ಮೆಥಡ್ಗೂ ಸೇಮ್ ಆನ್ಸರ್ ಬರ್ತದಿಲ್ಲ, ಚೆಕ್ ಮಾಡೋಣಂತೆ. ಚೆಕ್ ಮಾಡಿ ನಿಮಗೆ ಮೆಥಡ್ ಯಾವುದು ಈಸಿ ಆಗ್ತದೆ ಅದನ್ನು ನೀವು ಉಪಯೋಗ ಮಾಡತ್ತೀರಂತೆ. ಕರೆಕ್ಟ್? ಓಕೆ. 1.76 ಇದೆ, ಅದನ್ನು 176 ಭಾಗಲೆ ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳಿದ್ದಾವೆ, ಹಾಗಾಗಿ 100 ಅಂತ ಬರೆದೆ. ಇಂಟು 10 ಮಾಡಬೇಕಾ? ಇಂಟು 10, 0 0 ಕ್ಯಾನ್ಸಲ್ ಆಯಿತು. ಈಗ 10 ಇದೆ ಅಂತಂದರೆ ಒಂದು ನಂಬರ್ ಬಿಟ್ಟು ಬಿಂದು ಕೊಡಬೇಕು, ಅಂದರೆ 17.6 ಬಂತು. ಈ ಥರ ನೀವು ಭಾಗಾಕಾರ ಬರೆದು ಲೆಕ್ಕ ಮಾಡ್ಬೋದು, ಡೈರೆಕ್ಟಾಗಿಯೂ ಕೂಡ ಮಾಡ್ಬೋದು. ಹೆಂಗಪ್ಪ ಡೈರೆಕ್ಟಾಗಿ? ಇಲ್ಲಿ ಮಾಡ್ತೀನಿ ನೋಡ್ರಿ. 1.76 ಇದೆ, 10ರಿಂದ ಗುಣಾಕಾರ ಮಾಡ್ತಾ ಇದ್ವಿ. ಎಷ್ಟು 0 ಇದಾವೆ ಇಲ್ಲಿ? 1 0 ಇದೆ. 1 0 ಇದ್ರೆ ಬಿಂದು ಬಲಭಾಗಕ್ಕೆ ಹೋಗ್ತದೆ. ಗುಣಾಕಾರ ಮಾಡಿದ್ರೆ ಏನಾಗ್ತದೆ? ಬಲಭಾಗಕ್ಕೆ ಹೋಗ್ತದೆ. ಬಿಂದು ಬಲಭಾಗಕ್ಕೆ ಹೋಗ್ತದೆ. ಈ ಬಿಂದು 1.7 ಇದ್ದಿದ್ದು 1.76 ಇದ್ದಿದ್ದು ಏನಾಗ್ಬಿಡ್ತದ? ಈ ಪಾಯಿಂಟ್ 7 ಬಾಜು ಬಂದ್ಬಿಡ್ತದ. ಅಂದ್ರೆ ಏನಾಗುತ್ತೆ ರೀ ಅವಾಗ? 17.6 ಅಂತ ಬಂತು. 17.6. ನೀವು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಈ ಥರ ಭಾಗಾಕಾರ ಮಾಡ್ಕೊಂಡು ಮತ್ತೆ ಕ್ಯಾನ್ಸಲ್ ಮಾಡಿ ಆನ್ಸರ್ನೂ ಇಡ್ಬೋದು. 2 ಮೆಥಡ್ಗಳು ನಿಮಗೆ ಇಲ್ಲಿ ಗೊತ್ತಾದವು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಉಪಯೋಗ ಮಾಡಿ. ಇಲ್ಲಿ 1.76 ಇದೆ, ಗುಣಾಕಾರ 100ರಿಂದ ಗುಣಾಕಾರ ಮಾಡ್ತಾ ಇದ್ವಿ. ಎಷ್ಟು 0 ಇದಾವೆ ರೀ? 1 2 0 ಇದಾವ. ಈ ಬಿಂದುವನ್ನು 2 ಬಾರಿ ಬಲಭಾಗಕ್ಕೆ ಕಳಿಸ್ಬೇಕು. ಗುಣಾಕಾರ ಮಾಡುವಾಗ ಬಲಭಾಗ, ಗುಣಾಕಾರ ಬಲಭಾಗ, ಬಿಂದು ಬಲಭಾಗ, ಗುಣಾಕಾರ ಬಿಂದು ಬಲಭಾಗ. ಅವಾಗೇನು ಬಂತು ಆನ್ಸರ್? 176 ಬಂದ್ಬಿಡ್ತು. ಇಲ್ಲಿ ಸರ್ ಬೇರೆ ಮೆಥಡ್ ಒಳಗೆ ಹೇಳ್ರಿ ಸರ್ ಅಂತ ಕೇಳಿದಾಗ 1.76 ಹೆಂಗೆ ಬರಿಬೋದು? 176 ಭಾಗಲೆ 100 ಬರಿಬೋದು. ಯಾಕಂತಂದರೆ ಬಿಂದು ಆದ ನಂತರ 2 ಸಂಖ್ಯೆ ಇದಾವೆ, ಹಾಗಾಗಿ 100ರಿಂದ ಭಾಗಾಕಾರ ಮಾಡಿದ್ವಿ. ಆಮೇಲೆ ಅವ್ರು ಗುಣಾಕಾರ ಎಷ್ಟರಿಂದ ಗುಣಾಕಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ? 100ರಿಂದ ಗುಣಾಕಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. 100 100 ಕ್ಯಾನ್ಸಲ್. ಅದು ಎಷ್ಟು ಬಂತು ಉತ್ತರ? 176 ಅಂದರು ಒಂದೇ, 176.0 ಅಂದರೂ ಒಂದೇ. ಪಾಯಿಂಟ್ ಆದ ನಂತರ ಜಸ್ಟ್ 0 ಇತ್ತಂತ ತಿಳ್ಕೊಳ್ರಿ. ಪಾಯಿಂಟ್ ಆದ ನಂತರ 1 0 ಇತ್ತು ಅಥವಾ 2 0 ಇದ್ದು ಅಂತ ತಿಳ್ಕೊಳ್ರಿ, ಮುಂದೆ ಸಂಖ್ಯೆ ಇರಬಾರ್ದು. ಪಾಯಿಂಟ್ ಆದ ನಂತರ 100 0 ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಪಾಯಿಂಟ್ ಆದ ನಂತರ 10 0 ಬರಿ, 1 0 ಬರಿ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೇ ನೀವು ಪಾಯಿಂಟ್ ಆದ ನಂತರ ಒಂದು 0 ಬರೆದು ಒಂದು ಸಂಖ್ಯೆ ಬರ್ತದೆ ಅಂತ ತಿಳ್ಕೊಳ್ರಿ, ಆವಾಗ ವ್ಯಾಲ್ಯೂ ಬಂದುಬಿಡ್ತದೆ, ಅದಕ್ಕೊಂದು ಬೆಲೆ ಬಂದುಬಿಡ್ತದೆ. ಓಕೆನಾ? ಮುಂದೆ ಇದೇ ಸಂಖ್ಯೆನ ನಾವು 1000ದಿಂದ ಗುಣಿಸ್ತೀವಿ ಅಂದರೆ ಏನಾಗ್ತದೆ ಸರ್? 1000ದಿಂದ ಗುಣಿಸ್ತೀವಿ ನೋಡ್ರಿ. ಇಲ್ಲಿ 1000ದಿಂದ ಅಂತಂದಾಗ 1 0 2 0 3 0 ಇದಾವ. 3 0 ಇದೆ ಅಂತಂದ್ರೆ ಪಾಯಿಂಟನ್ನು ಬಲಭಾಗಕ್ಕೆ 3 ಬಾರಿ ಕಳಿಸ್ಬೇಕು. 3 ಬಾರಿ ಕಳಿಸಮಂತ. ಓಕೆ, 1 ಬಾರಿ ಕಳಿಸಿದ್ವಿ, ಇಲ್ಲಿ ಬಂತು. 2 ಬಾರಿ ಕಳಿಸಿದ್ವಿ, ಇಲ್ಲಿ ಬಂತು. ಸರ್ 3ನೇ ಬಾರಿ ಕಳಿಸ್ಬೇಕು ಅಂದರೆ ಸಂಖ್ಯೆನೇ ಇಲ್ಲರಿ ಸರ್ ಅಲ್ಲಿ ಅಂತ ಪ್ರಶ್ನೆ ಕೇಳ್ತೀರಿ ನೀವು. ಸಂಖ್ಯೆನೇ ಇಲ್ಲ ಅಂತಂದರೆ ಒಂದು 0 ತೊಗೋಬೇಕು.
ಒಂದು 0 ತೊಗೊಂಡು ಆಮೇಲೆ ಕಳಿಸ್ರಿ, ಹೋಯ್ತಾ ಹೊರಗಡೆ, ಅಂದರೆ 1760 ಆಯಿತು. ಅರ್ಥ ಆಯ್ತಾ? 1760. ಏನೇನು ಮಾಡಿದ್ವಿ? ಇನ್ನೊಂದು ಎಕ್ಸಾಂಪಲ್ ನಾನು ತೊಗೊತೇನೆ ಅಂತ ತಿಳ್ಕೊಳ್ರಿ. 0.25 ಇಂಟು 10,000 ಅದ, 10,000 ಗುಣಾಕಾರ ಮಾಡ್ತಾ ಇದ್ದೀನಿ ನಾನು. ಆವಾಗ ಈ ಬಿಂದು ಈ ಕಡೆ ಕಳಿಸ್ಬೇಕು ಅಂದರೆ 1 0 ಹೋಯಿತು, ಒಂದು ಬಿಂದು ಬಂತು. ಮತ್ತೊಂದು ಬಿಂದು ಈ ಕಡೆ ಬರಬೇಕು ಅಂದರೆ ಇನ್ನೊಂದು 0 ಹೋಯಿತು. ಓಕೆ, ಈಗ ಇನ್ನೂ ಎಷ್ಟು 0ಗಳಿದ್ದಾವೆ? ಇನ್ನೂ 2 0ಗಳಿದ್ದಾವೆ. ಹಾಗಾಗಿ ಈ ಬಿಂದು ಇಲ್ಲಿ ಬಂದುಬಿಟ್ಟಿದೆ. ಈಗ ಈ ಬಿಂದು ಇನ್ನೂ 2 0 ಆದ ನಂತರ ಬರಬೇಕು. ಈಗ 25 ಬಂತು, ಬಿಂದು ಬಂತ, ಇದು 0 ಆಗಬೇಕು ಅಂತಂದರೆ ಇಲ್ಲಿ 0 ಹಾಕಿ ಬಿಂದು ಇಡಬೇಕು. ಇನ್ನೊಂದು 0 ತೆಗಿಬೇಕಂದ್ರೆ ಇಲ್ಲೊಂದು 0 ಹಾಕಿ ಆಮೇಲೆ ಬಿಂದು ಇಡಬೇಕಾಗ್ತದೆ. ಕರೆಕ್ಟ್? ಅಂದರೆ 25 ಇತ್ತು, 2 ಬಾರಿ ಅಷ್ಟೇ ಕಳಿಸಿದ್ವಿ, ಬಿಂದು ಇಲ್ಲಿಗೆ ಬಂತು, ಮುಂದೆ ಸಂಖ್ಯೆ ಇಲ್ಲ. ಮುಂದೆ ಸಂಖ್ಯೆ ಇಲ್ಲ ಅಂತಂದರೆ ಎಷ್ಟು 0 ಇರ್ತವೆ ಅಷ್ಟು 0 ಆ ಸಂಖ್ಯೆಯ ಮುಂದೆ ಇಟ್ಟುಬಿಡ್ರಿ. ದ್ಯಾಟ್ಸ್ ಇಟ್. ಆ ಥರ ನೀವು ಮಾಡ್ಬೋದು. ಮುಂದಿನ ಪ್ರಶ್ನೆ ಇದೇ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳು ಮಾಡ್ಕೊತ ಹೋಗಿದರೆ, ಇದೇ ರೀತಿ ಇತರೆ ಗುಣಲಬ್ಧಗಳಲ್ಲೂ ದಶಮಾಂಶ ಬಿಂದು ವರ್ಗಾವಣೆಯಾಗಿರುವುದನ್ನು ನೀವು ಗಮನಿಸಿದ್ದೀರಾ ಅಂತ ಕೇಳ್ತಾರೆ. ಆದ್ದರಿಂದ ಒಂದು ದಶಮಾಂಶ ಸಂಖ್ಯೆಯನ್ನು 10, 100 ಅಥವಾ 1000ದಿಂದ ಗುಣಿಸಿದಾಗ ಗುಣಲಬ್ಧದಲ್ಲಿನ ಅಂಕಿಗಳು ದಶಮಾಂಶ ಸಂಖ್ಯೆಯಲ್ಲಿದ್ದಂತೆಯೇ ಇರುತ್ತವೆ. ಆದರೆ ಗುಣಲಬ್ಧದಲ್ಲಿನ ದಶಮಾಂಶ ಬಿಂದು ಏನಿರ್ತದಲ್ಲ ಅದು ಬಲಕ್ಕೆ ತಿರುಗುತ್ತಾ ಹೋಗುತ್ತದೆ. ಏನಾಗ್ತದೆ? ಬಲಬದಿಗೆ ಒಂದರ ನಂತರ ಎಷ್ಟು ಸೊನ್ನೆಗಳು ಇವೆಯೋ ಅಷ್ಟು ಸ್ಥಾನ ವರ್ಗಾಯಿಸಲ್ಪಡುತ್ತದೆ ಎಂದು ನಾವು ಹೇಳಬಹುದು. ಇಲ್ಲಿ ಪಾಯಿಂಟ್ ಆದ ನಂತರ 2 0 ಅದಾವ, 1 0 ಅದ, ಅಂದರೆ ಒಂದು ಪಾಯಿಂಟ್ ಇಲ್ಲಿ ಬಂದ್ಬಿಡ್ತು ಅಂದರೆ 0.7 0.7 ಅಂತ ನೀವು ಬರಿಬೋದು. 0.7 ಅಂತಂದ್ರೆ ಒಂದೇ, 0.7 ಅಂತಂದ್ರೆ ಒಂದೇ. ಓಕೆ, 0.7 ಅಂದ್ರೆ ಒಂದೇ, 0.7 ಅಂದ್ರೆ ಒಂದೇ. ಈಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೇನು ಕಂಡುಹಿಡಿಬೇಕು? ಮೊದಲನೇದಾಗಿ ಗುಣಾಕಾರ ಇದೆ, ಗುಣಾಕಾರ ಮಾಡ್ಕೊತ ಹೋಗೋಣಂತೆ. ಸರ್ ಯಾವ ಥರ ಮಾಡ್ತೀರಾ? ಡೈರೆಕ್ಟಾಗಿ ಸಂಖ್ಯೆಗೆ ಗುಣಾಕಾರ ಮಾಡಂತೆ. 6 ಗುಂಡ್ಲೆ 2 12 ಕೈಲ ಬಂತು 1. 6 0ಗೆ 0 ಪ್ಲಸ್ 1 1. ಎಷ್ಟು ಪಾಯಿಂಟ್ ಆದ ನಂತರ ಎಷ್ಟು ನಂಬರ್ ಇದ್ದಾವೆ? 1 ನಂಬರ್. ಸೊ ಈ ಕಡೆಯಿಂದ 1 ನಂಬರ್ ಬಿಟ್ಟು ಪಾಯಿಂಟ್ ಇಡಬೇಕು, ಬಲಭಾಗದಿಂದ ಎಡಭಾಗದ ಕಡೆಗೆ. ಈಗ 4ನೇ ಪ್ರಶ್ನೆ ನೋಡ್ರಿ. 4 1 4 ಪಾಯಿಂಟಿಗೆ ಪಾಯಿಂಟ್, 4 0ಗೆ 0, 4 2 8 ಬರಿಬೋದಾ? ನೆಕ್ಸ್ಟ್ 8ರಲ್ಲೇ ಗುಣಾಕಾರ ಮಾಡೋಣಂತ. 8 6 48 ಕೈಲ ಬಂತು 4, 8 4 32 ಪ್ಲಸ್ 4 36 ಬಂತು. ಎಷ್ಟು ಬಿಟ್ಟು ಬಿಂದು? 1 ಬಿಟ್ಟು ಬಿಂದು ಇಡ್ಬೋದು. 5 1 5, 5 7 35ಕ್ಕೆ 5 ಕೈಲ ಬಂತು 3, 5 2 10 ಪ್ಲಸ್ 3 13. ಎಷ್ಟು ಬಿಟ್ಟು ಬಿಂದು? 2 ಸಂಖ್ಯೆಗಳು ಬಿಟ್ಟು ಬಿಂದು. ಈ ಕಡೆಯಿಂದ 2 ಸಂಖ್ಯೆಗಳು ಬಿಟ್ಟು ಬಿಂದುವನ್ನು ನಾವು ಇಡಬಹುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೀವು ಮಾಡಿರಿ. ಒಂದು ಆಯತದ ಉದ್ದ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟಿದೆ? 5.7 ಸೆಂಟಿಮೀಟರ್. ಓಕೆ, ಅಗಲ ಎಷ್ಟಿದೆ? 3 ಸೆಂಟಿಮೀಟರ್. ದಿಸ್ ಇಸ್ ಈಕ್ವಲ್ ಟು 3 7 21 ಕೈಲ ಬಂತು 2, 3 5 15 2 17. ಎಷ್ಟು ಬಿಟ್ಟು ಬಿಂದು ಇಡಬೇಕು? 1 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಏನಾಗ್ಬಿಡ್ತದೆ? ಸೆಂಟಿಮೀಟರ್ ಸ್ಕ್ವೇರ್ ಆಗಿಬಿಡ್ತದೆ. ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿದಾವೆ ರೀ? 1 ಸಂಖ್ಯೆ ಇದೆ. ಈ 0 ಈ ಬಿಂದುವನ್ನು ಈ ಕಡೆ ಕಳಿಸ್ತದೆ, ಅಂದರೆ ಏನು ಬಂತು ಆನ್ಸರ್? 13 ಅಂತ ಬಂತು. ಇಲ್ಲಿಯೂ ಕೂಡ ಈ ಬಿಂದು 1 ಬಾರಿ ಮೂವ್ ಆಗ್ತದೆ, 1 ಬಾರಿ ಬಲಭಾಗಕ್ಕೆ ಹೋಗ್ತದೆ. ಯಾಕೆ? 1 0 ಇದೆ, ಹಾಗಾಗಿ 368 ಆಯಿತು. ಇಲ್ಲೂ ಕೂಡ ಬಿಂದು ಒಂದೇ ಬಾರಿ ಮೂವ್ ಆಗ್ತದೆ ಅಂತಂದರೆ 1537 ಅಂತ ಆಯಿತು. ನೆಕ್ಸ್ಟ್ ಇಲ್ಲಿ ಬಿಂದು 1 ಬಾರಿ ಮೂವ್ ಆಗ್ತದೆ ಅಂದರೆ ಎಷ್ಟಾಗ್ತದೆ? 1000
1680.7 ಅಂತ ಬರ್ತದೆ. ಈ ಪಾಯಿಂಟ್ 1 ಸರಿ ಹೋಯಿತು. ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ನಂಬರ್ ಹೋಯಿತು, ಒಂದು ನಂಬರ್ ಅಷ್ಟೇ ಅದ, ಅದಕ್ಕೆ ಒಂದು 0 ಹೋಯಿತು. ಇನ್ನೂ ಒಂದು 0 ಉಳಿತು, ಇದ್ರ ಮುಂದೆ ಇಡಬೇಕು ನಾನು. ಇನ್ನೊಂದು 0 ಇಡ್ತೀನಿ ನೋಡ್ರಿ, 311 ಒಂದು 0 ಉಳಿದಿತ್ತು, ಒಂದು 0 ಇಟ್ಬಿಟ್ಟು 3110. ಒಂದು 0 ಎದಕ್ಕೆ ಉಪಯೋಗ ಆಯಿತು? ಬಿಂದುವನ್ನು ಕಳಿಸಲಿಕ್ಕೆ ಉಪಯೋಗ ಆಯಿತು. ಏನು ಬಂತು ಆನ್ಸರ್? 311 ಬಂತು. ಮತ್ತೆ ಬಿಂದು ಕಳ್ಸಕ್ಕಲ್ಲಿ ಏನಿಲ್ಲ ಸಂಖ್ಯೆಗಳಿಲ್ಲ. ಇಲ್ಲಿ 0 ಎಷ್ಟು ಉಳಿದಿದ್ದಾವೆ ಅಷ್ಟು ಸೊನ್ನೆಗಳನ್ನು ಇಲ್ಲಿ ಮುಂತಂದಕ್ಕೆ ಇಟ್ಬಿಡ್ಬೇಕು. ಅಷ್ಟು ಸೊನ್ನೆಗಳನ್ನು ಇಲ್ಲಿ ಮುಂತಂದು ಇಡಬೇಕು. ಓಕೆ ಸರ್, ಇನ್ನೊಂದು ಸ್ವಲ್ಪ ಈಸಿ ಇದ್ರಿ ಹೇಳ್ರಿ ಸರ್, ಈಸಿ ಏನಾದರೂ ಮೆಥಡ್ ಇದೆಯೇನ್ರಿ ಸರ್ ಅಂತ ನೀವು ಕೇಳಿದ್ರೆ ಇನ್ನೊಂದು ಈಸಿ ವೇಯನ್ನು ನಿಮಗೆ ತೋರಿಸ್ತೀನಿ ನೋಡಿ. ಸಿಂಪಲ್ ಈಸಿ ವೇ ಇನ್ನೊಂದು ವೇಯನ್ನು ತೋರಿಸ್ತೇನಂತೆ. ಮೊದಲಿನ ಸಂಖ್ಯೆಗಳನ್ನು ಆಲ್ರೆಡಿ ಉತ್ತರ ಹೇಳಿದ್ದೀನಿ. ಇನ್ನೊಂದು ವೇ ಅಂತ ಹೇಳಿದ್ನಲ್ಲ, ಆ ವೇ ಒಳಗೆ ಹೇಳ್ತೀನಿ ನೋಡ್ರಿ. 13 1.3 ಗುಂಡ್ಲೆ 10 ಇದೆ. ಎಷ್ಟು 0 ಇದಾವೆ ರೀ? 1 0 ಇದೆ. ಸೊ ಇಲ್ಲಿ ಅಂಕಿಗಳೇನಿದ್ದಾವೆ? 1 3 ಇದೆ. ಇಲ್ಲಿ ಒಂದು 0 ಇದೆ. ಎಷ್ಟು ಬಿಟ್ಟು ಬಿಂದು ಇದೆ? 1 ಬಿಟ್ಟು ಬಿಂದುನ 1 ಬಿಟ್ಟು ಬಿಂದು. 13.0 ಅಂದ್ರೆ ಒಂದೇ, 13 ಅಂದ್ರೆ ಒಂದೇ. ನೆಕ್ಸ್ಟ್ ಈಗ 3 6 8 ಈ ಸಂಖ್ಯೆ ಹೆಂಗದ ಹಂಗ ಬರೀರಿ. 3 6 8 ಓಕೆ, ಬಿಂದು ಬರಿಬೇಡ್ರಿ. ಆಮೇಲೆ ಇಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ ನೋಡಿ. ಎಷ್ಟು? 1 0 ಇದೆ, 1 0 ಬರೀರಿ. ಬರೆದ್ರಾ? ಆಮೇಲೆ ನೋಡ್ರಿ, ಈ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ? 1 ಸಂಖ್ಯೆ ಇದೆಯಾ? ಈ ಕಡೆಯಿಂದ 1 ಸಂಖ್ಯೆ ಬಿಟ್ಟು ಬಿಂದು ಇಡ್ರಿ, ಮುಗಿದೋಯ್ತು. ಓಕೆನಾ? ನೆಕ್ಸ್ಟ್ ಬೇಕಾದರೆ ಈ ಪ್ರಶ್ನೆಯನ್ನು ನಿಮಗೆ ಮಾಡಿ ತೋರಿಸ್ತೀನಿ ನೋಡ್ರಿ. 3 1 1 ಇದೆ ಸರ್, ಬಿಂದು ಇದೆ ಸರ್, ಬಿಂದು ಬಗ್ಗೆ ವಿಚಾರನೇ ಮಾಡಬೇಡ್ರಿ. 100ರಿಂದ ಗುಣಾಕಾರ ಮಾಡ್ತಾ ಇದೆಯಾ? ಎಷ್ಟು 0 ಇದ್ದಾವೆ? 2 0 ಇದ್ದಾವ. 2 ಸೊನ್ನೆಗಳನ್ನು ಇಲ್ಲಿ ಮುಂದೆ ಇಟ್ಬಿಡ್ರಿ. ಆಮೇಲೆ ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ? ಒಂದೇ ಸಂಖ್ಯೆ ಇದೆಯಾ? 1 ಸಂಖ್ಯೆ ಬಿಟ್ಟು ಬಿಂದು ಇಡ್ರಿ. 3110.0 ಅಂದ್ರೆ 0 ಬಿಡ್ಬೋದು. ಈ ಒಂದು ಪ್ರಶ್ನೆಯನ್ನು ನೋಡಿ, 1 5 6 1 ಬರೆದಿದ್ದೀನ, ಬಿಂದು ಹಾರಿಸ್ಬಿಟ್ಟೆ. ಅದಾದ ನಂತರ ಎಷ್ಟು ಸೊನ್ನೆಗಳಿದಾವೆ? ಇಲ್ಲಿ 2 ಸೊನ್ನೆಗಳಿದಾವೆ, ಬರದೆ. ಬಿಂದು ಆದ ನಂತರ ಎಷ್ಟು ಸಂಖ್ಯೆ ಇದ್ದಾವೆ? 1 ಸಂಖ್ಯೆ, ಈ ಕಡೆಯಿಂದ 1 ಸಂಖ್ಯೆ ಬಿಟ್ಟು ಬಿಂದು ಕೊಟ್ಟೆ. ಅದೇ ರೀತಿಯಾಗಿ ನೀವು ಈ ಪ್ರಶ್ನೆಯನ್ನು ಮಾಡ್ಬೋದು. 9 ಈ 0 9 ಇದೆ, ಜಸ್ಟ್ ನಾನು ಇದರೊಳಗೆ ಸಂಖ್ಯೆ ಬರಿತೀನಿ, 0 ಬರೆಯಂಗಿಲ್ಲ. 0 9 ಅಂತಂದರೆ 9 ಅಂತ ಬರ್ಕೊಂಡೆ. ಅದಾದ ನಂತರ ಎಷ್ಟು 0 ಇದಾವೆ? ಇಲ್ಲಿ 2 0 ಇದ್ದಾವೆ. ಅದಾದ ನಂತರ ಎಷ್ಟು ಬಿಟ್ಟು ಬಿಂದು ಇದೆ? ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ? 1 ಸಂಖ್ಯೆ ಇದೆ, ಈ ಕಡೆಯಿಂದ 1 ಸಂಖ್ಯೆ ಬಿಟ್ಟು ಬಿಂದು ಇಡ್ಬೋದು. ಇದು ಕೂಡ ನೋಡಿ 0.03 ಇದೆ, ಅಲ್ಲಿ ಸಂಖ್ಯೆ ಬರೀ 3 ಇದೆ. ಸೊ ಇಲ್ಲಿ 3 ಅಷ್ಟೇ ತೊಗೊತೀನಿ ನಾನು. ಏನು ತಗೊಳ್ಳಿ? 3 ಅಷ್ಟೇ ತೊಗೊಂಡ್ಬಿಟ್ಟೆ. ಇಲ್ಲಿ ಎಷ್ಟು 0 ಇದ್ದಾವೆ? 3 0 ಇದು ಮುಂದೆ ಇಳುತ್ತೆ. ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಇದ್ದಾವೆ? ಇಲ್ಲಿ 2 ಸಂಖ್ಯೆ ಇದ್ದಾವೆ, ಈ ಕಡೆಯಿಂದ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತೀನಿ. 30.00 ಅಂದ್ರೆ ಒಂದೇ, 30 ಅಂದರೂ ಕೂಡ ಒಂದೇ. ಈ ಥರ ಕೂಡ ನೀವು ಈ ಲೆಕ್ಕವನ್ನು ಮಾಡಬಹುದು. ನಾಲ್ಕನೇ ಮೇನ್ ನೋಡಿ. 4ನೇ ಮೇನ್ನಲ್ಲಿ ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ನಲ್ಲಿ 55.3 ಕಿಲೋಮೀಟರ್ ದೂರವನ್ನು ನೀಡುತ್ತದೆ, ಮೈಲೇಜ್ ಕೊಡ್ತದೆ ಅಂತ ನಾವು ಹೇಳ್ತೀವಿ. 10 ಲೀಟರ್ ಪೆಟ್ರೋಲ್ನಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು ಅಂತ ಕೇಳ್ತಾರೆ. ಉತ್ತರ ಏನು ಬರಬೇಕು ನೀವು? 1 ಲೀಟರ್ ಪೆಟ್ರೋಲ್ನಲ್ಲಿ ಕಾರು ಚಲಿಸಿದ ಅಥವಾ ದ್ವಿಚಕ್ರ ವಾಹನ ಚಲಿಸಿದ ದೂರ = 55.3 ಕಿಲೋಮೀಟರ್. ನೆಕ್ಸ್ಟ್ ಲೈನ್ ಒಳಗಡೆ 10 ಲೀಟರ್ ಏನಿದೆ ಪೆಟ್ರೋಲ್ನಲ್ಲಿ ದ್ವಿಚಕ್ರ ವಾಹನ ಚಲಿಸಿದ ದೂರ ಅಂತಂದಾಗ 10ರಲ್ಲಿ ಗುಣಾಕಾರ ಮಾಡಬೇಕು. 55.3 ಗುಂಡ್ಲೆ 10 ಅಂದರೆ ಪಾಯಿಂಟ್ ಈ ಕಡೆ ಬಂತು, 553 ಕಿಲೋಮೀಟರ್ ಅಂತ ನಾವು ಹೇಳ್ಬೋದು. ಮುಂದಿನವುಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿಂಪಲ್ ಇದೆ, ಏನಿಲ್ಲ, ಬಿಂದು ಇಲ್ಲ ಅಂತ ತಿಳ್ಕೊಂಡು ಬಿಡ್ರಿ.
3ರಿಂದ ಗುಣಾಕಾರ ಮಾಡಿರಿ. 3 5 15 ಕೈಲ ಬಂತು 1, 3 2 6 + 1 7 ಅಂತ ಬರೀರಿ. ಆಮೇಲೆ ಬಿಂದು ಇದೆ ಅಂತ ಹೇಳ್ರಿ. ಬಿಂದು ಇದೆ ಅಂತಂದರೆ ಈ ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ, ಈ ಪಾಯಿಂಟ್ ನಂತರ ಒಂದು ಸಂಖ್ಯೆ, ಎಷ್ಟು 2 ಸಂಖ್ಯೆ ಇದ್ದಾವೆ. 2 ಸಂಖ್ಯೆ ಬಿಟ್ಟು ಬಿಂದು ಇಡ್ರಿ. 1 2 2 ಸಂಖ್ಯೆ ಬಿಟ್ಟು ಬಿಂದು ಇಟ್ವಿ. ಸರ್ ಮುಂದೆ ಯಾವುದೂ ಸಂಖ್ಯೆ ಇಲ್ಲಲ್ರಿ ಸರ್, ಅವಾಗೇನು ಮಾಡ್ಬೇಕು ರೀ, ಇಲ್ಲೊಂದು ಉದ್ರಿ ನಂಬರ್ ತೊಗೋಬೇಕು. ಏನದು ಉದ್ರಿ ನಂಬರ್ 0 ತೊಗೊಂಡ್ಬಿಡ್ಬೇಕು. ತಿಳಿತಾ? ಬಿಂದು ಆದ ನಂತರ ಮುಂದೆ ಸಂಖ್ಯೆ ಇಲ್ಲ ಅಂದರೆ 0 ತೊಗೊಳ್ರಿ, ಇತ್ತು ಅಂದರೆ ಇರಲಿ ಬಿಡ್ರಿ ಅಂತಂದರೆ ಎಲ್ಲ ಸರಿನಾ. ಮುಂದಿನ ಪ್ರಶ್ನೆ ನೋಡೋಣಂತೆ. ಇಲ್ಲಿ ನೋಡ್ರಿ, ಬಿಂದು ಇಲ್ಲ ಅಂತ ತಿಳ್ಕೊಳ್ರಿ. 1ರಿಂದ ಗುಣಾಕಾರ ಮಾಡಂತೆ. 1 × 7 ಏನಾಗ್ತದೆ, ಇಲ್ಲಿ ಮೇಲೆ ಬರ್ತೀವಿ ನೋಡ್ರಿ 7. 1 1 1 1 5 5 ಅಂತ ಬರದೆ. ಬಿಂದು ಆದ ಅಂತ ನೋಡೋಣಂತೆ. ಬಿಂದು ಆದ ನಂತರ ಒಂದು ಅಂಕಿ, ಇಲ್ಲಿ ಒಂದು ಅಂಕಿ, ಅಂದರೆ ಎಷ್ಟು ಅಂಕಿ ಬಿಟ್ಟು ಬಿಂದು ಇಡಬೇಕು? 1 1 2 1 1 2 ಇಲ್ಲಿ ಬಿಂದು ಇಡಬೇಕು ನಾವು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ ಇದೆ. 0.2 2ರಿಂದ ಗುಣಾಕಾರ ಮಾಡಂತೆ. 2 8 16 ಕೈಲ ಬಂತು 1, 2 6 12 + 1 13 ಕೈಲ ಬಂತು 1, 2 1 2 + 1 3, 2 3 6 ಅಂತ ಬಂತು. ಕರೆಕ್ಟ್? ಅದಾದ ನಂತರ ಬಿಂದು ಆದ ನಂತರ ಒಂದು ಸಂಖ್ಯೆ, ಬಿಂದು ಆದ ನಂತರ ಒಂದು ಸಂಖ್ಯೆ, 2 ಸಂಖ್ಯೆ ಬಿಟ್ಟು ಏನು ಮಾಡ್ಬೇಕು ನೀವು? ಬಿಂದುವನ್ನು ಇಡಬೇಕಾಗ್ತದೆ. ಈ ಎಲ್ಲ ಸಂಖ್ಯೆಗಳನ್ನು ನೀವು ಗುಣಾಕಾರ ಇದೇ ರೀತಿ ಮಾಡ್ಕೊತ ಹೋಗ್ಬೋದು. ಸಿಂಪಲ್ ಟ್ರಿಕ್, ಈಸಿ ಟ್ರಿಕ್ಕನ್ನು ಉಪಯೋಗ ಮಾಡಿಕೊಂಡು ಮಾಡ್ಬೋದು. ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ದಶಮಾಂಶ ಸಂಖ್ಯೆಗಳ ಭಾಗಾಕಾರ ನೋಡಿ ಈ ಪಾಠವನ್ನು ಮುಗಿಸ್ಬಿಡೋಣಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.